ಗಾಂಜಾ ಮತ್ತಿನಲ್ಲಿದ್ದಂತಹ ವ್ಯಕ್ತಿ ಆಸ್ಪತ್ರೆ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಕರಣ ಇದು. ಸಿಕ್ಕವರ ಮೇಲೆ ಮನಸ್ಸೋ ಇಚ್ಛೆ ಥಳಿಸಿದ್ದಾನೆ ಗಾಂಜಾ ವ್ಯಸನಿ. ಗಾಂಜಾ ಮತ್ನಲ್ಲಿದ್ದ ವ್ಯಕ್ತಿ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಕರಣ. ಸಿಕ್ಕವರನ್ನ ಎಳೆದಾಡಿ ಹಲ್ಲೆ ನಡೆಸಿದ್ದಾನೆ. ಡ್ರಗ್ ವ್ಯಸನಿಯನ್ನ ಹಿಡಿದು ಸಾರ್ವಜನಿಕರು ಥಳಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹೊಯ್ಸಳ ಪೊಲೀಸರು. ಆಸ್ಪತ್ರೆಗೆ ಹೋದ ನಂತರವೂ ಕೂಡ ಆತ ರಪ್ಪಾಟವನ್ನ ನಿಲ್ಲಿಸಲಿಲ್ಲ. ಆಸ್ಪತ್ರೆ ಸಿಬ್ಬಂದಿಗಳ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿದ್ದಾನೆ. ಡ್ರಗ್ ವ್ಯಸನಿಯಿಂದ ವೈದ್ಯರು ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆಯಾಗಿರುವಂತಹ ಪ್ರಕರಣ ಇದಾಗಿದೆ. ಸದ್ಯ ಡ್ರಗ್ ವ್ಯಸನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ರಂಪಾಟ ಮಾಡ್ತಿದ್ದ ಅಂತ ಸಾರ್ವಜನಿಕರು ಕೂಡ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು. ನಂತರ ಪೊಲೀಸರು ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ನಂತರ ಗೊತ್ತಾಯ್ತು ಆತ ಗಾಂಜಾ ವ್ಯಸನಿ ಅಂತ. ಆಸ್ಪತ್ರೆಯಲ್ಲಾದ್ರೂ ಸುಮ್ಮನೆ ಇಲ್ಲ, ಆಸ್ಪತ್ರೆಯಲ್ಲಿರುವ ಸಿಬ್ಬಂದಿಗಳ ಮೇಲೂ ಕೂಡ ಹುಚ್ಚಾಟವನ್ನ ಮೆರೀಲಿಕ್ಕೆ ಮುಂದಾಗಿದ್ದಾನೆ, ಹಲ್ಲೆಯನ್ನ ನಡೆಸಿದ್ದಾನೆ. ಎಲ್ಲದರ ಹೊರತಾಗಿಯೂ ಕೂಡ ಆತನಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ಸುಮಾರು 8:15 ನೈಟು ಹೊಯ್ಸಳ ಪೊಲೀಸವರು ಒಂದು ಪೇಷಂಟ್ ಕರ್ಕೊಂಡ್ಬಂದರು. ಬಂದ್ಬಿಟ್ಟು ಇವನು ಹುಡುಗ ಬಂದ್ಬಿಟ್ಟು ಅಲ್ಲಿ ರೋಡ್ ಹತ್ರ ಗಲಾಟೆ ಮಾಡ್ತಾ ಇದ್ದಾನ, ಕಾರುಗಳಿಗೆಲ್ಲ ಕಲ್ಲು ಹೊಡಿತಾ ಇದ್ದಾನ, ಏನೋ ಸ್ವಲ್ಪ ಡ್ರಗ್ಸ್ ಏನೋ ತೊಗೊಂಡಿದ್ದ ಅನ್ಕೋತೀನಿ, ಇನ್ನು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ರು. ನಾವು ಟ್ರೀಟ್ಮೆಂಟ್ಗೆ ಕರ್ಕೊಂಡೋಗಿ ಡ್ರೆಸ್ಸಿಂಗ್ ಮಾಡಿ ಅವನಿಗೆ ತಲೆಗೆಲ್ಲ ಓಪನ್ ಆಗಿತ್ತು, ಅದೆಲ್ಲ ಸ್ವಿಚರಿಂಗ್ ಮಾಡಿ ಮಲಗಿಸಿದ್ದು. ಅಷ್ಟೊತ್ತಿಗೆ ಏನು ಮಾಡ್ತಾ ಇದ್ದಾನಂದ್ರೆ ಸಿಸ್ಟರ್ಸ್ನ ಎಲ್ಲರನ್ನ ಎತ್ತಿ ಹೊಡೆಯೋದು, ಕೋಲಿಂದ ಹೊಡೆಯೋದು, ಚಾಕು ಅದನ್ನ ಹತ್ರ ಶಾರ್ಪ್ ಸೀಸರಿಂದ ಎಲ್ಲ ಹೊಡೆಯೋದು ಮಾಡ್ತಾಯಿದ್ದ. ಆಮೇಲೆ ನಾನು ಹೋಗಿ ಅವನಿಗೆ ಬಿಡಿಸೋಕೆ ಹೋದಾಗ ನನಗೂ ಇಲ್ಲಿ ಚುಚ್ಚಿಬಿಟ್ಟು ಇಲ್ಲೆಲ್ಲ ಕಚ್ಚಿ ಎಲ್ಲರನ್ನ ಹೊಡೆದಿದ್ದಾನೆ ಸರ್ ಬಂದು. ಆಮೇಲೆ ಅಷ್ಟೇ ಪೊಲೀಸರು ಬಂದರು. ಆಮೇಲೆ ಅವನಿಗೆ ಲಾಕ್ ಮಾಡಿ ಈಗ ಇಲ್ಲೇ ಇದ್ದಾನೆ. ಅವನು ಮೇ ಬಿ ಅವನು ಸರಿ ತೊಗೊಂಡಿಲ್ಲ, ತೊಗೊಂಡ್ರೆ ಸ್ಮೆಲ್ ಬರ್ತಾಯಿತ್ತು. ಏನು ಡ್ರಗ್ಸ್ ತೊಗೊಂಡಿದ್ದಾನೆ, ಹೆವಿ ಡ್ರಗ್ಸ್ ತೊಗೊಂಡಿದ್ದಾನೆ ಸರ್ ಅವನು. ಯಾಕಂದ್ರೆ ಅವನಿಗೆ ಏನು ಅನ್ನೋದು ಏನು ಗೊತ್ತಾಗ್ತಾ ಇರಲಿಲ್ಲ. ಯಾರು ಏನು ಎಲ್ಲಿ ಬಂದಿದ್ದೀನಿ ಏನು ಹೇಳ್ತಾನೆ ಇಲ್ಲ ಅವನು. ಅಲ್ಲೆಲ್ಲ ರೋಡಲ್ಲೆಲ್ಲ ತುಂಬ ಜನರಿಗೆ ಹಲ್ಲೆ ಮಾಡೋದು, ಕಾರುಗಳನ್ನ ಎಲ್ಲ ಅಡ್ಡ ಹಾಕಿಬಿಟ್ಟು ಅಲ್ಲಿ ತೊಂದರೆ ಕೊಟ್ಟಿದ್ದಾನಂತೆ. ಅದಕ್ಕೆ ಅವರು 112ಗೆ ಫೋನ್ ಮಾಡಿ ಪೊಲೀಸ್ ಕರೆಸಿ ಇಲ್ಲ ನಮ್ಮ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀವಿ ಸರ್.